ಪಶು ವೈದ್ಯಾಧಿಕಾರಿಗಳ ಹುದ್ದೆ ನೇಮಕಾತಿಯಲ್ಲಿ ಅಕ್ರಮ ಆರೋಪ ಪ್ರಕರಣ ಸಂಬಂಧ ಕಳೆದ ಜೂನ್ನಲ್ಲೇ ಕೆಪಿಎಸ್ಸಿಗೆ ಕಾಂತಕುಮಾರ್ ಮಾಹಿತಿಯನ್ನು ಕೊಟ್ಟಿದ್ರು. ಆಡಿಯೋ ದಾಖಲೆ ಸಮೇತ ವಿಧಾನಸೌಧ ಠಾಣೆಗೆ ಕೆಪಿಎಸ್ಸಿ ಅಸಿಸ್ಟೆಂಟ್ ಸೆಕ್ರೆಟರಿ ಬಿಆರ್ ವೀಣಾ ದೂರು ಕೊಟ್ಟಿದ್ರು. ಪರೀಕ್ಷಾ ಅಭ್ಯರ್ಥಿಗಳನ್ನು ಸಂಪರ್ಕಿಸಿ ಕೆಲಸ ಕೊಡಿಸೋ ಆಮಿಷ ತೋರಿಸಿ ಹಣ ವಸೂಲಿ ಮಾಡಿದ್ರಂತೆ. ಪ್ರಕರಣದಲ್ಲಿ ಜಮಖಂಡಿ ಮೂಲದ ಆರಿಫ್ ಮೊಹಮ್ಮದ್ ಮತ್ತು ಬಿಜಾಪುರ ಮೂಲದ ಸ್ಕೂಲ್ ಹೆಡ್ ಮಾಸ್ಟರ್ ಸಿಕಂದರ್ ಚೌಧರಿಯನ್ನ ಬಂಧಿಸಲಾಗಿದೆ. ಬರೋಬ್ಬರಿ 1,98,00,000 ಸಂಗ್ರಹಿಸಿದ್ದ ಆರೋಪಿಗಳು ತನ್ನ ಬ್ಯಾಂಕ್ ಖಾತೆಗೆ ಅಭ್ಯರ್ಥಿಗಳಿಂದ ಆರೋಪಿ ಸಿಕಂದರ್ ಹಣ ವರ್ಗಾವಣೆಯನ್ನ ಮಾಡಿಕೊಂಡಿದ್ದ. ಸದ್ಯ ನಿನ್ನೆ ವೈರಲ್ ಆಗಿರುವ ನೇಮಕಾತಿ ಅಕ್ರಮ ವಿಡಿಯೋ ಸಂಬಂಧ ಎಫ್ಐಆರ್ ದಾಖಲಿಸಿ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ. 400 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಡೆದಿರುವಂತಹ ಅತಿದೊಡ್ಡ ಅಕ್ರಮ ಇದು. 400 ಹುದ್ದೆಗಳಿಗೆ ತಲಾ ಒಂದೊಂದು ಹುದ್ದೆ ನಿಮಗೆ ಸಿಗಬೇಕು ಅಂದರೆ 80 ಲಕ್ಷ ಕೊಡಿ ಅಂತ ರೇಟ್ ಫಿಕ್ಸ್ ಮಾಡೋ ಕೆಲಸ 1 ಕೋಟಿ ತನಕ ಕೂಡ ಕೇಳ್ತಾ ಇದ್ರಂತೆ. ಆಮೇಲೆ ಇದರಲ್ಲಿ ತುಂಬ ಜನ ಇನ್ವಾಲ್ವ್ ಇದ್ದಾರೆ ಅನ್ನೋ ಸ್ಟಿಂಗ್ ಆಪರೇಷನ್ ಸಮೇತ ಆಡಿಯೋ ಇರಬಹುದು ಅಥವಾ ವಿಡಿಯೋಸ್ ಇರ್ಬೋದು, ಅದೆಲ್ಲದರ ಸಮೇತ ಕೊಟ್ಟಿದ್ರು ಕೂಡ ರಾಜ್ಯ ಸರ್ಕಾರ ಮೌನವಾಗಿದೆ ಅನ್ನೋದು ಕೆಪಿಎಸ್ಸಿ ವಿದ್ಯಾರ್ಥಿಗಳು, ಕೆಪಿಎಸ್ಸಿ ಆಕಾಂಕ್ಷಿಗಳ ಆಕ್ರೋಶ ಆಗ್ತಾ ಇದೆ. ಮತ್ತು ಈ ಕೆಪಿಎಸ್ಸಿನಲ್ಲಿ ಇದು ಫಸ್ಟ್ ಟೈಮ್ ಅಲ್ಲ ಹೀಗೆ ನೇಮಕಾತಿ ವಿಚಾರದಲ್ಲಿ ನಡೀತಾ ಇರುವಂತಹ ಹಗರಣಗಳು. 2011ರಿಂದ ಕೂಡ ನಾವು ನೋಡ್ತಾ ಇದ್ದೀವಿ. ಎಷ್ಟು ಸಲ ಎಕ್ಸಾಮ್ ಕ್ಯಾನ್ಸಲ್ ಆಗಿತ್ತು, ಸ್ಕ್ರ್ಯಾಪ್ ಆಗಿತ್ತು, ಮತ್ತೆ ಅಲ್ಲಿರುವಂತಹ ಆಕಾಂಕ್ಷಿಗಳ ವಯೋಮಾನವನ್ನು ಹೆಚ್ಚಿಸಲಾಗಿತ್ತು, ಮತ್ತೆ ಅಕ್ರಮ ಆಗಿತ್ತು. ಈಗ ಮತ್ತೆ ಅಕ್ರಮದ ಕಂತೆ ಮುಂದುವರಿತಾ ಇದೆ.